ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉಪಜ್ಜಾಯಾಣಂ ನಮೋ ಲೋಯೇ ಸೌವಸಾಹೋಣಂ. पंचपरमेष्टि भगवान की जय हो, जिनवाणी माता की जय हो, मुनिश्री निर्भय सागर महाराज की जय हो, अहिंसा परमो धर्म की जय हो. ಎಲ್ಲರಿಗೂ ಜಯ ಜಿನೇಂದ್ರ. ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ. ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು. ಈ ಕೃತಿಯ ಮುಂದುವರೆದ ಭಾಗ ಆಹಾರದಲ್ಲಿ ದ್ರವ್ಯಶುದ್ಧಿಯ ಪಾತ್ರವೇನು ಹಾಗೂ ದ್ರವ್ಯಶುದ್ಧಿಯ ಪರಿಣಾಮವೇನು ಎಂದು ವಿಸ್ತಾರವಾಗಿ ತಿಳಿಯೋಣ. ಈ ಯುಗದಲ್ಲಿ ದ್ರವ್ಯವು ಎಷ್ಟು ಅಶುದ್ಧಿಯಾಯಿತೋ ಅಷ್ಟು ಅಶುದ್ಧಿ ಹಿಂದೆಂದೂ ಆಗಿರಲಿಲ್ಲ. ಇಂದು ಧಾನ್ಯಗಳು ಶುದ್ಧವಿಲ್ಲ, ಹಣ್ಣು ಹೂಗಳು ಶುದ್ಧವಿಲ್ಲ ಮತ್ತು ಕಾಯಿ ಪಲ್ಯಗಳು ಶುದ್ಧವಿಲ್ಲ. ಹಾಲು ರಸಗಳು, ಗಾಳಿ ನೀರು, ಭೂಮಿ, ವ್ಯಾಪಾರ ಮತ್ತು ಹಣ ಇವೆಲ್ಲವೂ ನಾಲ್ಕೂ ದಿಕ್ಕಿನಲ್ಲೂ ಅಶುದ್ಧಿಯಾಗಿದೆ ಮತ್ತು ಪ್ರದೂಷಣೆಯಿಂದ ಕೂಡಿದೆ. ನಮ್ಮ ಆಹಾರದಲ್ಲಿ ಕ್ಯಾನ್ಸರ್ ಹರಡುವ ಫಂಗಸ್, ಎಲ್ಫಾಟಾಕಿನ್ಸ್, BHC, DDT ಇಂತಹ ವಿಷಪೂರಿತ ಕೀಟನಾಶಕಗಳು ಮತ್ತು ಕೈಡಿಮಿಯಂ, ಲೆಡ್ ಮೊದಲಾದ ವಿಷಧಾತುಗಳು ಇವೆ. ಪ್ರತಿನಿತ್ಯ ಸಾಮಾನ್ಯ ಮನುಷ್ಯ ಆಹಾರದ ಮೂಲಕ BHC ಹಾಗೂ DDT ಇಂತಹ ವಿಷಪೂರಿತ ಕೀಟನಾಶಕ ವಸ್ತುಗಳನ್ನು 0.5 ಮಿಲಿಗ್ರಾಮಿನಷ್ಟು ತಿನ್ನುತ್ತಾನೆ. ಇದರಿಂದಲೇ ಹಸು, ಎಮ್ಮೆ ಮೊದಲಾದವುಗಳ ಹಾಲು ವಿಷಪೂರಿತವಾಗಿದೆ. ವಿಜ್ಞಾನಿಗಳ ಅನುಸಾರ DDTಯ ಘಾತಕ ಪ್ರಭಾವ ಬೀರುತ್ತದೆ. ಇದರಿಂದ ಹೃದಯದ ಮಾಂಸಖಂಡಗಳಲ್ಲಿ ಅವಶ್ಯಕ ಎಂಜೈಮ್ಗಳ ಪ್ರವಾಹಕ್ಕೆ ತಡೆ ಉಂಟಾಗುತ್ತದೆ. ಯಕೃತ್ತಿನ ಕೋಶಿಕೆಗಳಲ್ಲಿ ಹಾನಿ ಉಂಟಾಗುತ್ತದೆ ಮತ್ತು ಮಹಿಳೆಯರಲ್ಲಿ ಗರ್ಭಪಾತ, ಪ್ರಸವದ ನಂತರ ರಕ್ತಸ್ರಾವ ಮೊದಲಾದವುಗಳ ಭಯವಿರುತ್ತದೆ. ವಿಶ್ವ ಸ್ವಾಸ್ಥ್ಯ ಸಂಘಟನೆಯ ಅನುಸಾರ ಅಮೆರಿಕ ಮತ್ತು ಬ್ರಿಟನ್ಗಳಿಗೆ ಹೋಲಿಸಿದರೆ ಭಾರತೀಯ ಆಹಾರದಲ್ಲಿ 40% ಹೆಚ್ಚು ವಿಷಪೂರಿತ ಪದಾರ್ಥಗಳಿದ್ದವು. ಖಾದ್ಯ ಪದಾರ್ಥಗಳಲ್ಲಿ ಇರುವ ಕೆಡಮಿಯಂ ಧಾತುವಿನಿಂದ ಮಲವಿಸರ್ಜನೆಯ ಅಂಗಕ್ಕೆ ಹಾನಿಯಾಗುತ್ತದೆ ಮತ್ತು ಲೆಡ್ಡಿನಿಂದ ಮೆದುಳಿನ ವಿಕಾಸದಲ್ಲಿ ತೊಂದರೆ ಉಂಟಾಗುತ್ತದೆ. ಡಬ್ಬಿಗಳಲ್ಲಿ ಮುಚ್ಚಿಟ್ಟಿರುವ ಆಹಾರದಲ್ಲಿ ಇದರ ಅಂಶ ಅಧಿಕವಾಗಿರುತ್ತದೆ. ಭಾರತದಂತಹ ಅಹಿಂಸಕ ದೇಶದಲ್ಲಿ ಸನ್ 2000ರಲ್ಲಿ ಸುಮಾರು 1,00,000 ಟನ್ನಿಗೂ ಹೆಚ್ಚು ಕೀಟನಾಶಕಗಳು ತಿನ್ನಲ್ಪಟ್ಟಿದೆ. ಈ ಕೀಟನಾಶಕಗಳು ಖಾದ್ಯ ಭಂಡಾರ ಅಂದರೆ ಕಿರಾಣೆ ಅಂಗಡಿಗಳಲ್ಲಿ ಉಪಯೋಗವಾಗುವುದರಿಂದ ಉತ್ತರ ಪ್ರದೇಶದ ಲಖೀಮಪುರದ ಕೀರಿಯಲ್ಲಿ 250 ಜನ ರಹಸ್ಯಮಯವಾದ ರೋಗಕ್ಕೆ ಗುರಿಯಾದರು. ಆಶ್ಚರ್ಯದ ವಿಷಯ ಏನೆಂದರೆ
ಇಷ್ಟೊಂದು ವ್ಯಾಪಕವಾದ ಕೀಟನಾಶಕಗಳ ಪ್ರಯೋಗದಿಂದ ಹಾನಿಕಾರಕ ಕೀಟಗಳ ಹಾಗೂ ಪತಂಗಗಳಲ್ಲಿ ಕೀಟನಾಶಕಗಳ ವಿರುದ್ಧ ಹೋರಾಡುವ ಶಕ್ತಿ ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ವಾಯು ಪ್ರದೂಷಣೆಯು ಹೆಚ್ಚಿದಾಗ ಗಾಳಿ, ನೀರು, ಕಾಯಿ ಪಲ್ಯಗಳು, ಧಾನ್ಯಗಳು ಅಶುದ್ಧವಾಗುತ್ತವೆ. ಈ ವಾಯುಮಂಡಲದ ಪ್ರದೂಷಣೆಯಲ್ಲಿ ನಮ್ಮ ಮನಸ್ಸಿನ ಪ್ರದೂಷಣೆಯೇ ಕಾರಣ. ಏಕೆಂದರೆ ನಮ್ಮ ಮನಸ್ಸಿನಲ್ಲಿ ಅನೇಕ ಆಸೆಗಳು ಹುಟ್ಟುತ್ತವೆ. ಇವುಗಳ ಪೂರ್ತಿಗಾಗಿ ಅನೇಕ ಕಾರ್ಖಾನೆಗಳು ಹೊಸ ಹೊಸ ಉಪಕರಣಗಳನ್ನು ಜೋಡಿಸಲಾಗುತ್ತದೆ ಮತ್ತು ಕಪ್ಪು ವ್ಯಾಪಾರ ಮೊದಲಾದವು ನಡೆಯುತ್ತವೆ. ಪರಿಣಾಮ ಸ್ವರೂಪವಾಗಿ ಶರೀರ ರೋಗಕ್ಕೆ ಗುರಿಯಾಗುತ್ತದೆ. ಮನಸ್ಸು ಅಶಾಂತ, ಬೇಸರ, ಕಾಮವಾಸನೆ ಮೊದಲಾದ ವಿಕಾರಗಳಲ್ಲಿ ತೊಡಗುತ್ತಾರೆ. ಹೇಗಾದರೂ ಸರಿ ಹಣ ಸಂಪಾದನೆ ಆಗಬೇಕು. ಇದರಿಂದ ಇಂದು ಮನುಷ್ಯ ತನ್ನ ಧರ್ಮವನ್ನು ಬಿಡಲು ಸಿದ್ಧನಾಗಿದ್ದಾನೆ ಮತ್ತು ಅನ್ಯಾಯ ಅನೀತಿಗಳ ಕಡೆಗೆ ಮುಂದಾಗುತ್ತಿದ್ದಾನೆ. ಅನ್ಯಾಯ ಅನೀತಿಗಳಿಂದ ಗಳಿಸಿದ ಹಣದಿಂದ ಸಿದ್ಧವಾದ ಆಹಾರ ಪದಾರ್ಥಗಳು ಅಶುದ್ಧಿಯಾಗಿರುತ್ತದೆ. ಇದರಿಂದ ಮನಸ್ಸು, ಮೆದುಳುಗಳ ಮೇಲೆ ಪ್ರಭಾವವಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಘಟನೆಗಳಿವೆ. ಒಮ್ಮೆ ಒಬ್ಬ ಮುನಿರಾಜರು ಒಬ್ಬ ಚಿನ್ನ ಬೆಳ್ಳಿಯ ವ್ಯಾಪಾರಿಯ ಮನೆಗೆ ಆಹಾರಕ್ಕೆ ಹೋದರು. ಆಹಾರವಾದ ಮೇಲೆ ಮುನಿರಾಜರು ಕಮಂಡಲು ತೆಗೆದುಕೊಂಡು ಬಾಗಿಲ ಬಳಿ ತಟ್ಟೆಯಲ್ಲಿದ್ದ ನಾಣ್ಯಗಳಿಂದ ಒಂದನ್ನು ಸಮಯ ನೋಡಿ ತಮ್ಮ ಕಮಂಡಲದಲ್ಲಿ ಹಾಕಿಕೊಂಡರು. ಹಗಲಿಡೀ ಮುನಿರಾಜರ ಮನಸ್ಸು ಅಶಾಂತವಾಗಿತ್ತು. ಹಗಲೆಲ್ಲ ದುಷ್ಟ ಪರಿಣಾಮದಲ್ಲಿ ಕಳೆದರು. ಮಾರನೇ ಬೆಳಿಗ್ಗೆ ಶೌಚದಿಂದ ನಿವೃತ್ತಿ ಹೊಂದಿ ಕಮಂಡಲುವಿನಲ್ಲಿ ಕೈ ಹಾಕಿದಾಗ ಅದರಲ್ಲಿ ಚಿನ್ನದ ನಾಣ್ಯ ದೊರೆಯಿತು. ಆಗ ಮನವು ಪರಿವರ್ತನೆಯಾಯಿತು ಮತ್ತು ಪಶ್ಚಾತ್ತಾಪದಿಂದ ಕಣ್ಣಿನಲ್ಲಿ ನೀರು ಬಂತು. ಮುನಿರಾಜರು ಪ್ರಾಯಶ್ಚಿತ ಸ್ವರೂಪವಾಗಿ ಒಂದು ದಿವಸ ಉಪವಾಸ ಮಾಡಿದರು ಮತ್ತು ಯಾವ ಶ್ರಾವಕನ ಮನೆಯಲ್ಲಿ ಆಹಾರ ಮಾಡಿದರೂ ಅವನನ್ನು ಕರೆಸಿದರು. ಮತ್ತೆ ಅವನನ್ನು ನೀನು ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದರು. ಅವನು ನಾನು ಚಿನ್ನ ಬೆಳ್ಳಿಯ ವ್ಯಾಪಾರ ಮಾಡುತ್ತೇನೆ ಎಂದನು. ನೀನು ವ್ಯಾಪಾರದಲ್ಲಿ ಕಳ್ಳತನವನ್ನು ಮಾಡುತ್ತೀಯಾ ಎಂದು ಪುನಃ ಮುನಿರಾಜರು ಕೇಳಿದರು. ಶ್ರಾವಕನು ಹೇಳುತ್ತಾನೆ, ಅದಿಲ್ಲದೆ ಜೀವನ ನಡೆಸಲು ಸಾಧ್ಯವಿಲ್ಲ ಎಂದನು. ನಿನ್ನ ಕಳ್ಳತನದ ಸಂಪಾದನೆಯ ಹಣದಿಂದ ತಯಾರಾದ ಆಹಾರದ ಕಾರಣದಿಂದ ನನ್ನಲ್ಲಿ ಕಳ್ಳತನ ಮಾಡುವ ಭಾವನೆ ಉಂಟಾಯಿತು. ಎಲ್ಲಿಯವರೆಗೆ ಆಹಾರ ಹೊಟ್ಟೆಯಲ್ಲಿತ್ತು ಅಲ್ಲಿಯವರೆಗೆ ದುಷ್ಟ ಆಲೋಚನೆಗಳು ಬಂದವು. ಆಹಾರ ಹೊರಹೋದ ಮೇಲೆ ಪರಿಣಾಮ ಬದಲಾಯಿತು. ಆದ್ದರಿಂದ ನಿನ್ನೆ ನಾನೇ ನಿನ್ನ ಚಿನ್ನದ ನಾಣ್ಯವನ್ನು ಕದ್ದೆ. ಇದನ್ನು ತೆಗೆದುಕೊಂಡು ಹೋಗು ಮತ್ತು ನೀನು ಕೂಡ ಅಶುದ್ಧ ದ್ರವ್ಯದಿಂದ ತಯಾರಿಸಿದ ಆಹಾರವನ್ನು ದಾನ ಕೊಡಬಾರದು ಎಂದು ಉಪದೇಶ ನೀಡಿದರು. ಏಕೆಂದರೆ ಪಾಪದ ಸಂಪಾದನೆಯಿಂದ
ದೊರೆತ ಆಹಾರದಿಂದ ಎಂದು ಉಚ್ಚ ವಿಚಾರಗಳು ಬರುವುದಿಲ್ಲ. ಈ ಅಶುದ್ಧ ಭೋಜನಕ್ಕೆ ಸಂಬಂಧಪಟ್ಟಂತೆ ಮಹಾಭಾರತದಲ್ಲಿ ಒಂದು ಬಹಳ ಸುಂದರವಾದ ಕತೆ ಬರುತ್ತದೆ. ಅರ್ಜುನನ ಬಾಣದಿಂದ ಭೀಷ್ಮ ಪಿತಾಮಹರು ಗಾಯಗೊಂಡರು ಮತ್ತು ರಕ್ತವು ಹರಿದು ಹೋಯಿತು. ಮರಣ ಅವಸ್ಥೆಯಲ್ಲಿದ್ದ ಅವರು ಎಲ್ಲರಿಗೂ ಉಪದೇಶ ನೀಡತೊಡಗಿದರು. ಆಗ ಹತ್ತಿರದಲ್ಲಿ ಕೂತಿದ್ದ ದ್ರೌಪದಿ ಕೇಳುತ್ತಾಳೆ, ತಾತ ಭೀಷ್ಮರೇ, ಇಂದು ಇಷ್ಟೊಂದು ಚೆನ್ನಾಗಿ ಉಪದೇಶ ಮಾಡುತ್ತಾ ಇದ್ದೀರಿ. ಆದರೆ ಅಂದು ತುಂಬಿದ ಸಭೆಯಲ್ಲಿ ನನ್ನ ವಸ್ತ್ರ ಅಪಹರಣ ಮಾಡುತ್ತಿದ್ದಾಗ ನಿಮ್ಮ ಈ ಬುದ್ಧಿ ಎಲ್ಲಿ ಹೋಯಿತು? ಆಗ ಭೀಷ್ಮ ಪಿತಾಮಹರು ಹೇಳುತ್ತಾರೆ, ಪಾಪಿ ಕೌರವರ ಅನೀತಿ ಅನ್ಯಾಯದ ಸಂಪಾದನೆಯ ಆಹಾರವನ್ನು ಸೇವನೆ ಮಾಡುತ್ತಿದ್ದೆ. ಆ ಆಹಾರದಿಂದ ತಯಾರಾದ ರಕ್ತ ನನ್ನ ಶರೀರದಲ್ಲಿ ಹರಿಯುತ್ತಾ ಇತ್ತು. ಈಗ ಆ ಅಶುದ್ಧವಾದ ರಕ್ತ ಹರಿದು ಹೋಯಿತು. ಆದ್ದರಿಂದ ನನ್ನ ಆತ್ಮ ಮನಸ್ಸು ಪವಿತ್ರವಾಯಿತು. ಹೀಗಾಗಿ ಈ ಉಪದೇಶ ನೀಡುತ್ತಾ ಇದ್ದೇನೆ ಎಂದು ಹೇಳಿದರು. ನಾವು ಸೇವಿಸುವ ಆಹಾರ ಶುದ್ಧವಾಗಿದ್ದರೆ ನಮ್ಮ ಪರಿಣಾಮವು ಶುದ್ಧವಾಗಿರುತ್ತದೆ. ಈ ಘಟನೆಗಳಿಂದ ದ್ರವ್ಯದ ಅಶುದ್ಧಿಯಿಂದ ಪರಿಣಾಮ ಅಶುದ್ಧವಾಗುತ್ತದೆ ಎನ್ನುವುದು ತಿಳಿಯುತ್ತದೆ. ಆದ್ದರಿಂದ ದ್ರವ್ಯ ಶುದ್ಧಿ ಬಹಳ ಮುಖ್ಯವಾದದ್ದು. ವರ್ತಮಾನ ಕಾಲದಲ್ಲಿನ ಯುವ ಪೀಳಿಗೆಯು ಸದಾ ಜೀವನದಲ್ಲಿ ಉಚ್ಚ ವಿಚಾರ ಮತ್ತು ಧರ್ಮದಿಂದ ದೂರವಿರುತ್ತಾರೆ. ಇದಕ್ಕೆ ಮೂಲ ಕಾರಣ ಅದೇ ಅನ್ಯಾಯ ಅನೀತಿಗಳಿಂದ ಗಳಿಸಿದ ದ್ರವ್ಯ ಮತ್ತು ಅವುಗಳಿಂದ ಪ್ರಾಪ್ತವಾದ ಆಹಾರವಾಗಿದೆ. ಅದಕ್ಕೆ ಹೀಗೊಂದು ಗಾದೆ ಮಾತು ಹೇಳಿದ್ದಾರೆ, ಜೈಸ ಕಾವೆ ಅನ್ನ ವೈಸ ಹೋವೆ ಮನ ಎಂದು ಗಾದೆ ಮಾತು ಹೇಳಿದ್ದಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಕ್ಷೇತ್ರ ಶುದ್ಧಿಯಿಂದ ಏನೆಲ್ಲ ಪರಿಣಾಮ ಬೀಳುತ್ತದೆ ಎಂದು ತಿಳಿಯೋಣ. ಎಲ್ಲರಿಗೂ ಜಯ ಜಿನೇಂದ್ರ.